ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 26ನೇ ವಚನ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಕರ್ತನಲ್ಲಿ ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ಅನುದಿನವೂ ಸಹ ನಿಮ್ಮನ್ನು ಆದರಿಸ್ತಾ ನಡೆಸ್ತಾ ಇದ್ದಾರೆ. ಈ ದಿವಸವೂ ಸಹ ಕೂಡ ಕರ್ತನ ನಿಮ್ಮ ಜೊತೆಯಲ್ಲಿದ್ದಾರೆ. ದೇವರಾಗಿರುವಂಥ ಯೇಸು ನಿಮ್ಮನ್ನು ನಡೆಸ್ತಾ ಇದ್ದಾರೆ. ಅವರಿರೋದ್ರಿಂದಲೇ ನೀವು ಜೀವಿಸ್ತಾ ಇರುವಂಥದ್ದು. ಇಂದು ಲೋಕದಲ್ಲಿ ಅನೇಕರು ಮರಣಿಸಲ್ಪಡ್ತಾ ಇದ್ದಾರೆ. ಈ ದಿನವನ್ನು ದೇವರು ನನಗೆ ನಿಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಈ ದಿನದಲ್ಲಿ ಬೇಕಾದಂಥ ಎಲ್ಲವನ್ನೂ ಸಹ ಒದಗಿಸಿಕೊಳ್ಳಲಿಕ್ಕೆ ಶಕ್ತರು. ಕೆಲವೊಂದು ಸಮಯಗಳಲ್ಲಿ ನಾವು ಎದುರು ನೋಡುವಂಥ ಕಾರ್ಯಗಳು ನಡೆಯದೇ ಇರುವಾಗ ನಾವು ಚಿಂತೆಗೊಳಗಾಗುವಂಥದ್ದು, ಸಂಶಯ ಪಟ್ಟುಕೊಳ್ಳುವಂಥದ್ದು, ಅಪನಂಬಿಗಸ್ತರಾಗುವಂಥದ್ದು ಮಾತ್ರವಲ್ಲದೆ ಗುಣಗುಟ್ಟುವಂಥ ಸ್ವಭಾವ, ಇಂಥ ಕಾರ್ಯಗಳನ್ನು ನಾವು ಮಾಡಲ್ಪಡಬಾರ್ದು. ವ್ಯವಸ್ಥೆಗಾರನನ್ನು ನೋಡ್ರಿ, ಅವನು ಮಳೆ ಬರುವುದಕ್ಕಿಂತ ಮುಂಚಿತವಾಗಿ ಮಳೆಯನ್ನು ನಿರೀಕ್ಷಿಸಿಕೊಂಡವನಾಗಿ ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ, ನಂತರದಲ್ಲಿ 1 ಮಳೆ 2 ಮಳೆ ಬಂದಂಥ ಸಮಯದಲ್ಲಿ ಅದನ್ನು ಇನ್ನೂ ಸಹ ಉಳುಮೆ ಮಾಡಿ ಹಸನು ಮಾಡ್ತಾನೆ. ಮುಂದುವರಿದು ಮಳೆ ಬರುತ್ತಾ ಇಲ್ವ ಗೊತ್ತಿಲ್ಲ, ಆದರೆ ಅವನಿಗೆ ನಿರೀಕ್ಷೆ ಉಂಟು. ಅದಕ್ಕೋಸ್ಕರವಾಗಿ ಅವನು ಕಣವನ್ನು ಸಿದ್ಧ ಮಾಡಿಕೊಳ್ತಾನೆ. ಮಾತ್ರವಲ್ಲದೆ ತಾನು ಬೆಳೆಯಲ್ಪಡುವಂತಹ ಒಂದು ಬೆಳೆಯ ಫಲವನ್ನು ನಿರೀಕ್ಷಿಸಿಕೊಂಡವನಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳುತ್ತಾನೆ. ನಿರೀಕ್ಷಿಸಿಕೊಂಡೇ ಅವನಿರ್ತಾನೆ. ನಮ್ಮ ಜೀವಿತವೂ ಸಹ ಹಾಗೇನೆ. ನಾವು ಕರ್ತನ ನಿರೀಕ್ಷಿಸೋಣ. ಯಾಕಂದರೆ ದೇವರಾಗಿರುವಂಥ ಕರ್ತನು ಅವರನ್ನು ಎದುರು ನೋಡುವಂತಹ ವಿಷಯದಲ್ಲಿ ನಾವು ಶಾಂತವಾಗಿಯೂ ತಾಳ್ಮೆ ಉಳ್ಳವರಾಗಿತ್ತು ಅಂತಂದರೆ, ನಿಶ್ಚಯವಾಗಿ ನಾವು ಎದುರು ನೋಡುವಂಥ ಕಾರ್ಯಗಳಿಗಿಂತಲೂ ಸಹ ಮಹತ್ತಾದವುಗಳನ್ನು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಪ್ರಿಯರೇ, ನೀವು ಶಾಂತವಾಗಿರಿ. ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಂಥ ನಿಮ್ಮ ಯಾವ ಪ್ರಾರ್ಥನೆಗಳು ಸಹ ಅದು ವ್ಯರ್ಥವಾಗಿ ಹೋಗೋದಿಲ್ಲ. ಯಾಕಂದರೆ ನೀವು ಬೇಡಿಕೊಳ್ಳುತ್ತಾ ಇರುವಂಥದ್ದು ಜೀವಿಸುವಂಥ ದೇವರನ್ನು. ಆತನು ಎಲ್ಲ ಪ್ರಾರ್ಥನೆಗಳನ್ನು ಕೇಳುವ ಆತನಾಗಿದ್ದಾನೆ. ತಕ್ಕ ಸಮಯದಲ್ಲಿ ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದಾರೆ. ಇದಾಗಲೇ ಅದನ್ನು ಕೊಡಲಿಕ್ಕೂ ಸಹ ಶಕ್ತರು. ಆದರೆ ನಿಮ್ಮ ತಾಳ್ಮೆಯನ್ನು, ನಿಮ್ಮ ಶಾಂತಿಯನ್ನು ಅವರು ಬಯಸ್ತಾ ಇದ್ದಾರೆ. ಆದ ಕಾರಣ ತಾಳ್ಮೆಯಿಂದ ಎದುರು ನೋಡ್ರಿ, ಸಂಶಯ ಪಡಬೇಡ್ರಿ. ಕರ್ತನು ನೀವು ಬೇಡಿದ್ದನ್ನು ಕೊಡಲಿಕ್ಕೆ ಶಕ್ತನು. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕರ್ತನೇ, ನಿಮ್ಮನ್ನು ಶಾಂತತೆಯಿಂದ ನಾವು ಕಾದುಕೊಂಡು ರಕ್ಷಣಾ ಕಾರ್ಯಗಳನ್ನು ಅನುಭವಿಸುವ ಹಾಗೆ, ಬೇಡಿಕೊಳ್ಳುವಂಥದ್ದನ್ನು ಹೊಂದಿಕೊಳ್ಳುವ ಹಾಗೆ ಕೃಪೆ ಮಾಡಿರಿ. ನನ್ನ ಜೊತೆಯಲ್ಲಿ ಪ್ರಾರ್ಥಿಸುತ್ತಿರುವಂಥ, ಪ್ರಾರ್ಥನೆ ಕೇಳುತ್ತಿರುವಂಥ ಈ ಸಹೋದರ ಸಹೋದರಿಯರನ್ನು ಒಬ್ಬೊಬ್ಬರನ್ನ ಮುಟ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.